ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡುವಂತಹ ರೆಸಿಪಿ ಒಂದೊಂದು ಬೌಲ್ನಷ್ಟು 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಮನೆ ಮಂದಿ ಎಲ್ಲ ಊಟ ಮಾಡಿ ಉಳಿಯುವಷ್ಟು ಒಂದು ಸ್ವೀಟ್ ರೆಸಿಪಿ ರೆಡಿ ಆಗುತ್ತೆ. ಈ ಒಂದು ರೆಸಿಪಿನ ಚಪಾತಿ, ಪೂರಿ, ದೋಸೆ ಮೂರಕ್ಕೂ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ, ಹಾಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ಏನೇನೆಲ್ಲ ಬೇಕು, ಹೇಗೆ ಮಾಡೋದು ಅನ್ನೋದನ್ನು ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಇಲ್ಲಿ. ಇದನ್ನು ನಮ್ಮಮ್ಮ ನಾವು ಚಿಕ್ಕವರಿದ್ದಾಗ ದೋಸೆಗೆ ಅಂದರೆ ಗೋಧಿ ದೋಸೆಗೆ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ತಾಯಿದ್ರು. ಸೂಪರಾಗಿರೋ ಟೇಸ್ಟ್ಗೆ ನಾವೇನು ಮಾಡ್ತಿದ್ವಿ, ಬೌಲಿಗೆ ಹಾಕ್ಕೊಂಡು ಇದನ್ನು ಸಪ್ರೇಟಾಗಿ ತಿಂದುಬಿಡ್ತಿದ್ವಿ. ಬಟ್ ಇದನ್ನು ನಮ್ಮ ಕಡೆ ಈಗಲೂ ಕೂಡ ಹಳ್ಳಿಗಳಲ್ಲಿ ಅಮಾವಾಸ್ಯೆ ಬಂತು ಅಥವಾ ಏನಾದರೂ ಹಬ್ಬ ಹರಿದಿನಗಳಲ್ಲಿ ನಿಯರೆಸ್ಟ್ ಆಗಿದ್ದು ಅಮಾವಾಸ್ಯೆ ಬಂತು ಅಂದರೆ ಆ ಅಮಾವಾಸ್ಯೆ ದಿನ ಕಂಪಲ್ಸರಿ ಗೋಧಿ ದೋಸೆಗೆ ಕಾಂಬಿನೇಷನ್ ಆಗಿ ನಮ್ಮ ಹಳ್ಳಿ ಸೈಡ್ ಇದನ್ನು ಯೂಸ್ ಮಾಡ್ತಾರೆ, ಅಂದರೆ ಮನೇಲಿ ಮಾಡ್ತಾರೆ. ಸಿಟಿಗಳಲ್ಲೆಲ್ಲ ಇದ್ರ ಒಂದು ಹೇಗೆ ಮಾಡೋದು, ಈ ರೆಸಿಪಿ ಯಾವುದು ಅಂತ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು. ಇದು ಬಾಯಿ ರುಚಿಗೆ ಅಷ್ಟೇ ಅಲ್ಲ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ನಾವು ಕಂಪಲ್ಸರಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿ ನಾನು ಇದನ್ನು ಮತ್ತೆ ಟ್ರೈ ಮಾಡಿದೆ. ನನ್ನ ಮಕ್ಳಿಗೂ ಕೂಡ ಇದ್ರ ಪರಿಚಯ ಇರಲಿ ಅಂತ ಹೇಳಿ. ಇದು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ತುಪ್ಪ ಹಾಕ್ಕೊಂಡು ದೋಸೆ ಜೊತೆಗೆ ಇದನ್ನು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ತಾಯಿದ್ರೆ ಆಹಾ, ರುಚಿ ಅಂತೂ ಸೂಪರಾಗಿರುತ್ತೆ. ಸೊ ಬನ್ನಿ, ಇದಕ್ಕೆ ಏನೇನೆಲ್ಲ ಬೇಕು, ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಫಸ್ಟಿಗೆ ನಾನು ಒಂದು ಬೌಲ್ನಷ್ಟು ಬೆಲ್ಲ ತೊಗೊಂಡು ಇದನ್ನು ಕರಗೋದಕ್ಕೆ ಇಟ್ಕೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು 1 ಬೌಲ್ ಕೊಬ್ಬರಿ, ಹಾಗೆ 1 ಬೌಲ್ನಷ್ಟು ಅಕ್ಕಿ, ಇಷ್ಟೇ ತೊಗೊಂಡಿರೋದು. ನೋಡ್ತಿರ್ಬೋದು ನೀವು. ಈ ಒಂದು ಕೊಬ್ಬರಿ ಮಿಶ್ರಣವನ್ನು ನಾನು ಅಕ್ಕಿ ಜೊತೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಹಾಗೆಯೇ 2 ಏಲಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ನಾನು ಕರಗೋದಕ್ಕೆ ಇಟ್ಕೊಂಡಿದ್ದೆ. ಏನಕ್ಕಪ್ಪ ಅಂತಂದರೆ ಅದು ಫುಲ್ ಕರಗಿ ಆದಮೇಲೆ ಈಗಿನ ಬೆಲ್ಲದಲ್ಲಿ ಅಷ್ಟೊಂದು ಪ್ಯೂರಿಟಿ ಬರೋದಿಲ್ಲ ಅಲ್ವಾ. ಹಾಗಾಗಿ ಹೇಗೆ ಬಂದರೂ ಕೂಡ ಅದು ಗಾಣದಲ್ಲಿ ತಯಾರಾಗೋದ್ರಿಂದ, ಅಂದರೆ ಆಲಿ ಮನೆ ಅಂತೇಳಿ ಮಾಡ್ತಾರಲ್ವ, ಸೊ ಅಲ್ಲಿ ತಯಾರಾಗೋದ್ರಿಂದ ಸ್ವಲ್ಪ ಏನಾದರೂ ಕಸ ಅದೆಲ್ಲ ಬಂದೇ ಬರುತ್ತೆ. ಹಾಗಾಗಿ ಫಿಲ್ಟ್ರ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗಾಗಿ ನಾನು ಇಲ್ಲಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಆಲ್ರೆಡಿ ಕುದ್ದಿರುತ್ತಲ್ವ ಬೆಲ್ಲ, ಹಾಗಾಗಿ ಅದ್ರ ಜೊತೆಗೆ ನಾನು ಈ ಒಂದು ಮಿಶ್ರಣವನ್ನು ಏಲಕ್ಕಿ ಆಮೇಲೆ ಕೊಬ್ಬರಿ, ಅಕ್ಕಿ ಈ ಮೂರನ್ನು ರುಬ್ಕೊಂಡಿದ್ನಲ್ಲ, ಆ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಲಕ್ಕಿ ಸಿಪ್ಪಿ ಬೇಡ ಅಂದರೆ ನಾವು ಸ್ವಲ್ಪ ಚೆನ್ನಾಗಿ ಕುದ್ದಾದ ನಂತರ ಅದನ್ನು ಹೊರಗಡೆ ತೆಗಿಬೋದು. ಅದರಲ್ಲಿರ್ತಕ್ಕಂಥ ಫ್ಲೇವರ್ ಎಲ್ಲ ಆ ಒಂದು ರೆಸಿಪಿ ಒಳಗಡೆ ಚೆನ್ನಾಗಿ ಬಿಟ್ಕೊಳ್ಳಿ, ಘಮ ಬರಲಿ ಅಂತ ಹೇಳಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನೀವು ಸ್ವಲ್ಪ ಕುದಿ ಬರೋವರೆಗೂ ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ಬಿಡಬಾರ್ದು. ಸ್ವಲ್ಪ ಹೊತ್ತಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾವುದೇ ಸ್ವೀಟ್ ಮಾಡಲಿ ಸ್ವಲ್ಪನಾದರೂ ಉಪ್ಪು ಹಾಕ್ಕೊಂಡ್ರೆ ಅದರ ಒಂದು ಟೇಸ್ಟ್ ಬಂದುಬಿಟ್ಟು ಚೆನ್ನಾಗಿ ಬರುತ್ತೆ. ನಾನು ನೋಡಿ ಒಂದು ನಿಮಿಷ ಅನಿಸುತ್ತೆ ಅಷ್ಟೇ. ಸೊ ಕೈ ಆಡಿಸೋದನ್ನು ಬಿಟ್ಟಿದ್ದಕ್ಕೆ ಅದು ಸ್ವಲ್ಪ ಗಂಟು ಥರ ಆಗ್ಬಿಡುತ್ತೆ ಈ ರೀತಿಯಾಗಿ. ಬಟ್ ಆದರೂ ಪರವಾಗಿಲ್ಲ, ಅದನ್ನು ಚೆನ್ನಾಗಿ ಕೈ ಆಡಿಸಿ ಮಿಕ್ಸ್ ಮಾಡಿದಾಗ ಅದು ಗಂಟು ಕೂಡ ಹೋಗುತ್ತೆ. ನೀವೇನು ಮಾಡಿ, ಮೊದಲಿಗಿಂದನೂ ಕೂಡ ಸ್ವಲ್ಪ ಕುದಿ ಬರೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಯಾವುದೇ ಕಾರಣಕ್ಕೂ ಸಣ್ಣ ಗಂಟು ಕೂಡ ಆಗೋದಿಲ್ಲ. ಅಕ್ಕಿ ಮತ್ತು ಹಸಿ ಕೊಬ್ಬರಿನ ಯೂಸ್ ಮಾಡಿರೋದ್ರಿಂದ ಅದನ್ನು ಮಿಕ್ಸ್ ಮಾಡದೇ ಇದ್ದರೆ ಸಣ್ಣ ಗಂಟಾಗೋದು ಸಹಜ. ಸೊ ಅದು ಬೇಯ್ತಾ ನೋಡಿ ಯಾವ ಹದಕ್ಕೆ ಬಂದಿದೆ, ಫುಲ್ಲು ತೆಳುವಾಗಿತ್ತಲ್ವ, ಈ ಒಂದು ಹದಕ್ಕೆ ಬಂದಿದೆ. ಇದನ್ನು ಕೆಲವರು ಗಟ್ಟಿಯಾಗಿ ಕೂಡ ಮಾಡ್ಕೊತಾರೆ. ನಮ್ಮಮ್ಮ ಇದಕ್ಕೂ ತೆಳುವಾಗಿಯೇ ಮಾಡ್ತಾಯಿದ್ರು. ನಾನು ಸ್ವಲ್ಪ ಥಿಕ್ನೆಸ್ ಇರಲಿ ಅಂತ ಹೇಳಿ ಈ ರೀತಿಯಾಗಿ ಮಾಡಿದ್ದೀನಿ. ನೀವೇನು ಮಾಡಿ, ದೊಡ್ಡವರು ಊಟ ಮಾಡೋದಾದರೆ ಫಸ್ಟಿಗೆ ಅಕ್ಕಿನ ರುಬ್ಕೊಂಡು ಆಮೇಲೆ 1-2 ಸುತ್ತು ಮಾತ್ರ ಕೊಬ್ಬರಿ ರುಬ್ಕೊಳ್ಳಿ. ನಾನು ಚಿಕ್ಕ ಮಕ್ಕಳಿದ್ದರಿಂದ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅವರು ತದಿಯಾಗಿ ಸಿಕ್ಕರೆ ಊಟ ಮಾಡಲ್ಲ ಅಂತ ಹೇಳಿ. ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ದೊಡ್ಡವ್ರಿಗೆಲ್ಲ ಅದೇ ತುಂಬ ಇಷ್ಟ ಆಗೋದು. ಇದು ನುಣುವಾಗಿರೋದ್ರಿಂದ, ನುಣುಪು ಜಾಸ್ತಿ ಇರೋದ್ರಿಂದ ಮಕ್ಕಳು ಬೇಗ ತಿಂತಾರೆ ಅಂತ ಹೇಳಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಮಾಡಿದ್ದು ಗೋಧಿ ದೋಸೆಗೆ ಕಾಂಬಿನೇಷನ್ ಆಗಿ ಮಾಡಿದೆ. ಚಟ್ನಿ ಪಲ್ಯ ಜೊತೆಗೆ ಇದು ಕೂಡ ಸೈಡಿಗಿತ್ತು ಅಂದರೆ ತುಂಬ ರುಚಿಯಾಗಿರುತ್ತೆ. ಸೊ ನನ್ನ ಮಕ್ಕಳು ಕೆಲವರು ಏನು ಮಾಡಿದರು, 2 ಮಕ್ಕಳಲ್ಲಿ ಅಂದರೆ ಒಬ್ಬ ಇದನ್ನು ಬೌಲಿಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಹಾಗೆ ತಿಂದುಬಿಟ್ಟ. ಇದು ರುಚಿ ಕೂಡ ಹಾಗೇ ಇರುತ್ತೆ. ಪಾಯಸ ಥರ ಅನಿಸುತ್ತೆ, ಬಟ್ ಪಾಯಸ ಅಲ್ಲ ಇದು. ನೋಡಿದ್ರಲ್ಲ ಕಾಯಿ ತೊಗೆನ ಹೇಗೆ ಮಾಡೋದು ಅಂತೇಳಿ. ಇದಕ್ಕೆ ಕಾಯಿ ತೊಗೆ ಅಂತಲೇ ಕರೆಯೋದು ನಮ್ಮ ಕಡೆ. ಸೊ ಇದು ತುಂಬ ಈಸಿ. ಹಾಗೆಯೇ ಇದು ಎಷ್ಟೊಂದು ಈಸಿ ಇದ್ದರೂ ಕೂಡ ಹೇಗೆ ಮಾಡೋದು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಅವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ವಿತಿನ್ ಸೆಕೆಂಡಲ್ಲಿ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.